ಮಾನ್ಯ ಘನತೆವೆತ್ತ ರಾಹುಲ್ ಗಾಂಧಿ ವಿರೋಧ ಪಕ್ಷದ ನಾಯಕರು ನಮ್ಮ ದೇಶಕ್ಕೆ ವಾಪಸ್ ಬಂದಿದ್ದಾರಂತೆ. ನೋಡಿ, ಪ್ರೈಮ್ ಮಿನಿಸ್ಟರ್ ಹೋಗಿದ್ದೆಲ್ಲ ಸುದ್ದಿ, ನಮ್ಮ ರಾಹುಲ್ ಗಾಂಧಿ ಬಂದಿದ್ದು ಸುದ್ದಿ ಏನ್ರಿ ಇದು? ರಾಜ್ಯ ಸಚಿವ ಸಂಪುಟಕ್ಕೆ ಮತ್ತೆ ವಿಸ್ತರಣೆ ಆಗಬಹುದು ಅಂತ ಎಲ್ಲರಿಗೂ ಆಸೆ. ಅವ್ರು ಬಂದಿದ್ದಕ್ಕೆಲ್ಲ ಯಾರೋ ಖುಷಿ ಪಡ್ತಿರೋದು. ಅಯ್ಯೋ, ಪಾರ್ಟಿ ಬಂದ್ರೆ ನಮ್ಮ ಸಂಪುಟ ವಿಸ್ತರಣೆ ಆಗುತ್ತೆ ಅಂತ ಖುಷಿ ಇರುತ್ತೆಲ್ಲ. ಏನ್ರಿ ಇದು? ಹಿಂಗಾಗೋಯ್ತು ಪರಿಸ್ಥಿತಿ. ಪ್ರಿಯಾಂಕರ್ಗೆ ರಿಯಾಕ್ಷನ್ ಕೊಡ್ರಿ ಇದಕ್ಕೆ ಒಂಚೂರು, ನೋಡೋಣ ನಾಳೆ. ಹೌದು, ಭಾಳ ಇದು ಆಗ್ಬೋದು ಅಂತಿದ್ದಾರೆ. ಹಲವಾರು ಜನ ಆಸೆ ಪಡ್ತಿದ್ದಾರೆ. ಯಾರಿಗೆ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ನನಗೆ ಗೊತ್ತಿರೋ ಪ್ರಕಾರದಲ್ಲಿ ಕಾಯಲ್ಲ ಅಂತಿದ್ದಾರೆ. ಅದೇನೋ ಇದನ್ನು ಯಾವುದು ಆಷಾಢ ಪಾಷಾಢ ಅದು ಯಾವುದು ಕಾಯಲ್ಲ ಮಾಡಿಬಿಡ್ತಾರೆ ಅಂತ ಹೇಳ್ತಿದ್ದಾರೆ. ಈ ಮಧ್ಯೆ ಭಾರತ ಜೋಡೋ ಯುವ ಸಂಘಗಳ ಸ್ಥಾಪನೆಗೆ ಸರ್ಕಾರ ಆದೇಶ ಕೊಟ್ಟು ಏನೋ ಗೈಡ್ಲೈನ್ಸು ಎಲ್ಲ ಹಾಕಿದ್ದಾರಂತೆ. ಹಾಕಿ ನನ್ನ ಪ್ರಕಾರ ಯುವ ಸಂಘಗಳು ನಿಮ್ಮ ಸರ್ಕಾರ ಉಳ್ಕೊಂಡ್ರೆ ಅದು ಉಳಿಯತ್ತೆ, ಇಲ್ಲಿರೋದು ಆಮೇಲೆ ಉಳಿಯಲ್ಲ. ಹೇಳಿದ್ರಿ ಸರ್ ಆಗಲೇ, ಈ ರೀತಿ ಈಗಲೇ ಹೇಳಿದ್ದೀನಿ, ಅದು ಉಳಿಯಲ್ಲ. ಅದು ನಿಮ್ಮ ಸರ್ಕಾರ ಇದ್ದಾಗ ಇರುತ್ತೆ. ಇನ್ನೊಂದು ವಿಚಾರ ಸರ್, ಇಲ್ಲಿ ನೀವು ಹೇಳಿದ್ರಿ ಒಂದು ಮಾತು, ಮುಖ್ಯಮಂತ್ರಿ ಬದಲಾವಣೆನೇ ಇಷ್ಟು ಸ್ಮೂತಾಗಿ ಆಗಿದ್ದನ್ನು ಇದನ್ನು ಇಷ್ಟು ಲೇಟ್ ಮಾಡ್ಕೋಬೇಕಾಗಿತ್ತ ಮಂತ್ರಿಮಂಡಲ ವಿಸ್ತರಣೆನ ಅಂತಂದ್ಬಿಟ್ಟು ತುಂಬ ತಡ ಆಯಿತು ಅಂತ ಅನ್ನಿಸ್ತಾ ಇಲ್ವಾ ಸರ್? ಆ್ಯಕ್ಚುಲಿ ತುಂಬ ತಡ ಆಗಿದೆ. ನನ್ನ ಪ್ರಕಾರ ರಾಜ್ಯ ಸರ್ಕಾರ ರಚನೆ ಆಗ್ಬಿಡ್ಬೇಕಾಗಿತ್ತು ಫುಲ್ ಫ್ಲೆಡ್ಜ್. ಮೇ ಬಿ ಒಂದು ಸೀಟ್ ಯಾವ್ದಾದ್ರು ಖಾಲಿ ಇಟ್ಕೋಬೋದಾಗಿತ್ತು ಎಮರ್ಜೆನ್ಸಿಗೆ ಅಂತ. ಉಳಿದಿದ್ದು ವಿಸ್ತರಣೆ ಆಗೋಗ್ಬೇಕಾಗಿತ್ತು, ಅವತ್ತೇ ಆಗ್ಬಿಡ್ಬೇಕಾಗಿತ್ತು. ಅದಾದ ನಂತರ ಇಷ್ಟು ದಿನ ಎಳೆದಿರೋದು ತಡೆದಿರೋದು ಮಾತ್ರ ಮಹಾ ಮೂರ್ಖತನ ಕಾಂಗ್ರೆಸ್ಸಿಗರ ವಿಚಾರದಲ್ಲಿ. ರಾಜ್ಯಕ್ಕೆ ಇದರಿಂದ ಏನಾಗುತ್ತೆ ಆಗಲ್ಲ ಅನ್ನೋ ಪ್ರಶ್ನೆ ಬೇರೆ. ಆದರೆ ಇಟ್ ಶೋಸ್ ಒಂದು ಪೊಲಿಟಿಕಲ್ ಪಾರ್ಟಿ ಹಿಂಗೆ ಫಂಕ್ಷನ್ ಮಾಡ್ತಿದೆ ಅನ್ನೋದನ್ನು ತೋರಿಸುತ್ತೆ. ನಿಮ್ಮದೇ ಸರ್ಕಾರ, 135 ಜನ MLA ಗಳಿದ್ದಾರೆ, ದೊಡ್ಡ ವಿರೋಧದ ಭಯ ಇಲ್ಲ, ರೆಬೆಲ್ಗಳಾಗುವಂತಹ ಆತಂಕ ಇಲ್ಲ, ಭಿನ್ನರು ಹುಟ್ಟಿಕೊಳ್ಳುತ್ತಾರೆ ಅನ್ನೋ ಭಯ ಇಲ್ಲ, ಯಾವುದೂ ಇಲ್ಲ. ಏನಕ್ಕೆ ಎಳೆದಾಡಬೇಕು ಅದನ್ನು? ಅದೇ ಯಾಕೆ ಎಳೆದಾಡಬೇಕು? ಫಾರ್ ವಾಟ್? ರಾಹುಲ್ ಗಾಂಧಿ ಈ ಥರ ಫಾರಿನ್ ಟೂರ್ಗೆ ಕೂತ್ಕೊಂಡ್ಬಿಟ್ಟು ಒಂದು ರಾಜ್ಯಕ್ಕೆ ಶಿಕ್ಷೆ ಕೊಡೋದಕ್ಕೆ ರಾಹುಲ್ ಗಾಂಧಿಗೆ ಅಧಿಕಾರ ಕೊಟ್ಟವ್ರು ಯಾರಂಗಾರೆ? ಯಾಕೆ ಅದನ್ನು ಪ್ರಿಯಾಂಕರ್ಗೆ ಉತ್ತರ ಕೊಡಲ್ಲ? ನೀವು ನಿಜ ಕಾನ್ಸ್ಟಿಟ್ಯೂಷನಲ್ಲಿ ಇಲ್ಲ, ಇಷ್ಟೇ ದಿನದಲ್ಲಿ ನೀವು ಕ್ಯಾಬಿನೆಟ್ ರಚನೆ ಮಾಡಬೇಕು ಇಲ್ಲ, ನೀವು ಬೇಗ ಮಾಡಬೇಕು ಅಂದ್ರೆ ನಿಮ್ಗೆ ಅನ್ಸಲ್ವಾ? ನಿಮ್ಗೆ ಆ ಜವಾಬ್ದಾರಿ ಬೇಡವಾ? ಖಂಡಿತಕ್ಕೆಲ್ಲ ರೆಸ್ಪಾಂಡ್ ಮಾಡ್ತೀರಲ್ಲ ನೀವು. ಎಸ್, ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ಅಯೋಧ್ಯೆಯ ಶ್ರೀರಾಮ ಮಂದಿರ ಹುಂಡಿ ಕಳ್ಳತನ ಪ್ರಕರಣದಲ್ಲಿ ಸಿಬಿಐ ತನಿಖೆಗೆ ಕೋರಿ ಸಲ್ಲಿಕೆಯಾಗಿದ್ದ ಎಲ್ಲ ಅರ್ಜಿಗಳನ್ನು ಸುಪ್ರೀಂ ಕೋರ್ಟ್ ಇವತ್ತು ವಿಚಾರಣೆ ಮಾಡಿಸಿತು. ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು ಈಗಾಗಲೇ SIT ತನಿಖೆ ನಡೀತಾ ಇದೆ, ಹೀಗಾಗಿ ನೋಟಿಸ್ ನೀಡಬೇಡಿ ಅಂತ ಮನವಿ ಮಾಡಿಕೊಂಡ್ರು. ಆದರೆ CJ ಸೂರ್ಯಕಾಂತ್ ಅವರು ಕೇಂದ್ರ ಸರ್ಕಾರ, ಉತ್ತರ ಪ್ರದೇಶ ಸರ್ಕಾರಕ್ಕೆ ನೋಟಿಸ್ ಕೊಟ್ಟರು. ತನಿಖೆಯ ಯಥಾಸ್ಥಿತಿ ವರದಿಯನ್ನು ಸಲ್ಲಿಸುವಂತೆ SITಗೆ ಸೂಚನೆ ಕೊಟ್ಟರು. ಟ್ರಸ್ಟ್ಗೂ ನೋಟಿಸ್ ಕೊಟ್ಟು ಯಾವುದೇ ದೊಡ್ಡ ಹಣಕಾಸು ವಹಿವಾಟು ನಡೆಸಬೇಡಿ, ಇವೆಲ್ಲ ಸೆಟರೈಟ್ ಆಗೋ ತನಕ ಅಂತ ನಿರ್ದೇಶನ ಕೊಟ್ಟಿದ್ದಾರೆ. 1 ವಾರದೊಳಗೆ ಮುಚ್ಚಿದ ಲಕೋಟೆಯಲ್ಲಿ ವರದಿ ನೀಡುವುದಾಗಿ ಸರ್ಕಾರಿ ಪರ ವಕೀಲರು ಹೇಳಿದ್ದು ಸೋಮವಾರಕ್ಕೆ ವಿಚಾರಣೆ ಮುಂದೂಡಿಕೆಯಾಗಿದೆ. ಮತ್ತೊಂದು ಕಡೆ SIT ತನಿಖೆ ಮುಂದುವರೆಸಿದ್ದು, ಪ್ರಕರಣದ ತನಿಖೆಗೆ 2 ದಿನ ಮಾತ್ರ ಸಮಯ ಇರೋದ್ರಿಂದ ಮತ್ತೆ ಅಯೋಧ್ಯೆಗೆ ಭೇಟಿ ಕೊಟ್ಟಿದ್ದಾರೆ. ಫ್ರೀಸ್ ಮಾಡಿದ 30ಕ್ಕೂ ಅಧಿಕ ಖಾತೆಗಳ ಹಣದ ವರ್ಗಾವಣೆ ಮೂಲ ತನಿಖೆ ಮಾಡಿ ಮಾಹಿತಿ ನೀಡುವಂತೆ IT ಇಲಾಖೆಯ ಸಹಕಾರ ಕೋರಿದೆ. ಅಯೋಧ್ಯೆ ಶ್ರೀರಾಮ ಮಂದಿರ CEO ಹುದ್ದೆಗೆ ಅರ್ಜಿ ಆಹ್ವಾನ ಮಾಡಲಾಗಿದೆ. 3 ವರ್ಷದ ಅವಧಿ ಇದಾಗಿದ್ದು 50 ರಿಂದ 70 ನಡುವಿನ ವಯೋಮಿತಿ, ಯಾವುದೇ ಅಂಗೀಕೃತ ವಿವಿಯಿಂದ ಪದವಿ ಪಡೆದಿರಬೇಕು. ಕಾಣಿಕೆ ಕಳ್ಳತನವಾಗಿದ್ದು ದೇವಾಲಯದ ಸಿಬ್ಬಂದಿ ಪ್ರಮೋದ್ ನೌಟಿಯಾಲ್ನನ್ನು ಡೆಹ್ರಾಡೂನ್ನಲ್ಲಿ, ಈಗ ಉತ್ತರಾಖಂಡದಲ್ಲಿ ಬದ್ರಿನಾಥ ದೇಗುಲದಲ್ಲಿ ಬಂಧನ ಮಾಡಿದ್ದಾರೆ. ಸೊ ನೋಡೋಣ. ಇವಾಗ ಈ ಮಧ್ಯೆ ಭೋಜಶಾಲಾ, ಕಮಾಲು, ಮೌಲಾ ಮಸೀದಿ, ಡ್ಯಾಶ್ ರಾಮ ಜನ್ಮಭೂಮಿ, ಈ ಥರನೇ ಕೃಷ್ಣ ಜನ್ಮಭೂಮಿ ಇದೆಲ್ಲ ಇತ್ತಲ್ಲ. ಸುಪ್ರೀಂ ಕೋರ್ಟ್ ನೋಡ್ರಪ್ಪ ಏನಾರು ಸಾಲ್ವ್ ಮಾಡ್ಕೊತೀರಾ ನೋಡ್ರಪ್ಪ ಅಂದ್ಯಾರೆ. ನಾವು ಸಾಲ್ವ್ ಮಾಡ್ಕೊಳ್ಳಲ್ಲ, ಕೋರ್ಟ್ ಪ್ರಕಾರ ಆಗಲಿ ಅಂತ ಮುಸ್ಲಿಂ ಕಡೆಯವ್ರು ಹೇಳಿದಾರಂತೆ. ಆಗಲಿ ಇನ್ನು ಬಿಡಿ, ಕೋರ್ಟ್ ಪ್ರಕಾರನೇ ಆಗಲಿ. ಹೌದು, ಏನೀಗ ಅಷ್ಟೇ ಅಲ್ಲ ಸರ್. ಇವಾಗ ನೋಡಿ, ನೀವು ಮೊನ್ನೆ ಒಂದು ಮಾತು ಹೇಳಿದ್ರಿ, ನಮ್ಮ ಇಡೀ ದೇಶದಲ್ಲಿ ಒಬ್ಬ CEO ನೇಮಕ ಮಾಡೋದಕ್ಕೆ ಅಂಥ ವ್ಯಕ್ತಿತ್ವ ಇರೋನು ಯಾರೂ ಇಲ್ವಾ, ಡಿಕ್ಲೇರ್ ಮಾಡ್ಬಿಡಿ ಅಂತಂದ್ಬಿಟ್ಟು. ಈ ಕಾಲ್ ಮಾಡಿದ್ದಾರೆ ನೋಡಿ ಅವರು CEO ಹುದ್ದೆಗೆ. ಕಾಲ್ ಮಾಡಿರೋದೇ ಸರಿ. ಯಾರು ಬೇಕಾದ್ರೂ ಅಪ್ಲೈ ಮಾಡಲಿ, ಸುಮ್ಮನೆ ಅವ್ರವ್ರನ್ನೇ ಬೇಕಾದವ್ರನ್ನ ಅಪ್ಲೈ ಮಾಡೋದಲ್ಲ. ಅದು ಕಾಲ್ ಮಾಡಿರೋದೇ ಸರಿ. ನಡಿಬೇಕು, ಇದೆಲ್ಲ ಪಾರದರ್ಶಕವಾಗಿ ನಡಿಬೇಕಾದ್ದು. ನಂಬರ್ 2, ಏನಕ್ಕೆ ತುಷಾರ್ ಮೆಹ್ತಾ ಅವ್ರದನ್ನ ಅಪೋಸ್ ಮಾಡಿದ್ರು ನೋಟಿಸ್ ಕೊಡ್ಬಂತ? ಕೊಡಿ, ಯಾರಿಗೆ ಬೇಕಾದ್ರೂ ಕೊಟ್ಕೊಳ್ಳಿ ನೋಟಿಸು, ವಿ ಡೋಂಟ್ ಮೈಂಡ್. CBI ಬೇಕಾ ತಗೊಳ್ಳಿ, ಅದೇ ತಗೊಳ್ಳಿ ಸರ್. FBI ಹೋಯ್ತಾರೆ, ತಗೊಳ್ಳಿ. ನಾನು ತಿಂದಿಲ್ಲ ಅಂತಂದ ಮೇಲೆ ನಾನು ಯಾಕೆ ಹೆದರ್ಕೋಬೇಕು? ಯೋಗಿಗಾಗಲಿ ಮೋದಿಗಾಗಲಿ ಆ ಗುಂಡಿಗೆ ಇದೆ, ಅವರಿಬ್ಬರು ತಿಂದಿಲ್ಲ, ನಮಗೂ ಗೊತ್ತದು. ಹಾಗಾಗಿ ಏನಕ್ಕೆ ಹೆದರ್ಕೋಬೇಕು? ಯಾವುದಾದ್ರೂ ಆಗ ಯಾವ ತನಿಖೆಗೆ ಬೇಕಾದ್ರೂ ತಗೊಳ್ಳಿ, ಅವನು ಯಾವನನ್ನು ಬೇಕಾದ್ರೂ ವಿಚಾರಣೆಗೆ ಒಳಪಡಿಸ್ಕೊಳ್ಳಿ, ಯಾವನರಾಗಿರಲಿ. ಅವನು ಹಣ ಹೊಡೆದವನು ಮಾತ್ರ ಕಲ್ಲೊಡೆದು ಸಾಯಿಸ್ಬೇಕು ಅವನಿಗೆ, ಅವನು ಇರಕೂಡ್ದು. ಮತ್ತು ಅವರು ನಾನು ಪದೇ ಹೇಳ್ತಾ ಇದ್ದೀನಿ, ಅವರು ಅಯೋಧ್ಯೆ ಪ್ರವೇಶ ಮಾಡಕೂಡ್ದು. ಹೌದು, ಯೋಗಿ ಸರ್ಕಾರ
ರೌಡಿಗಳಿಗೂ ಅಥವಾ ಸಮಾಜ ದ್ರೋಹದ ಕೆಲಸ ಮಾಡಿದವ್ರಿಗೆ ಹೇಗೆ ಗಡೀಪಾರು ಮಾಡ್ತೀರೋ, ಈವನ್ ಕರ್ನಾಟಕದಲ್ಲಿ ನೀವು ಗಡೀಪಾರು ಮಾಡ್ತೀರೋ ಹಾಗೆ ಅವರೂ ಅಯೋಧ್ಯೆಯಿಂದ ಗಡೀಪಾರಾಗಬೇಕು. ಅವರು ಅಯೋಧ್ಯೆ ಪ್ರವೇಶ ಮಾಡಿ ಕೂಡುದು. ಹೌದು. ಒಂದು ವೇಳೆ ಮಾಡೋಕ್ಕೆ ಜಾಗ ಕೊಟ್ಟರೆ ಬಿ ಜೆ ಪಿನೇ ಜವಾಬ್ದಾರಿ, ಅದಕ್ಕೆ RSS ಜವಾಬ್ದಾರಿ ಅದಕ್ಕೆ. ಹೌದು. ಸುಮ್ಮನೆ ತುಟಿ ಅಂಚಲ್ಲಿ ಬುರ್ಡೆ ಬಿಡೋದಲ್ಲ ನಿಂತ್ಕೊಂಡು. ಇದು ಘೋರ, ಇದು ಆಗಬಾರ್ದಾಗಿತ್ತು, ನಡಿಬಾರ್ದಾಗಿತ್ತು. ಇಂಥ ಡ್ರಾಮಾಗಳು ಭಾಳ ನೋಡ್ಬಿಟ್ಟಿದ್ದೀವಿ ನಾವು. ಏನು ಕ್ರಮ ತೊಗೊಂಡ್ರಿ ಹೇಳಿ ದೇಶಕ್ಕೆ, ಹೇಳಿ, ಅಷ್ಟೇ ಬೇಕಾಗಿರೋದು. ಇಲ್ಲಿ ಕೊಡಿ ಸರ್, ಕೋರ್ಟ್ಗೆ ಹೇಳ್ಬೇಕಿತ್ತು, ಸುಪ್ರೀಂ ಕೋರ್ಟ್ಗೆ, ಟೇಕ್ ಯುವರ್ ಡಿಸಿಷನ್ ಆಸ್ ಯು ವಾಂಟ್ ಅಂತ. ನಾವು SIT ಮಾಡಿದ್ದೀವಿ, ನಾವು CBI ಮಾಡಿದ್ದೀವಿ. ಕೊಡಿ. ನಮ್ಮ ಪ್ರಕಾರ ಭಾಳ ಒಳ್ಳೆ ಶುದ್ಧ ಮನಸ್ಸಿನಿಂದ ತನಿಖೆ ಮಾಡಿಸ್ತಾ ಇದ್ದೀವಿ. ನಮ್ಮ ಪ್ರಕಾರ ಯಾವನಿಗೂ ಬಿಡಲ್ಲ. ಇಷ್ಟ್ರ ಮೇಲೆ ಕೋರ್ಟ್ಗೆ ಏನಾದ್ರು ಅನ್ನಿಸ್ತಾ ಇದ್ರೆ ನೀವು ತಗೊಳ್ಳಿ ನಿಮ್ಮ ತೀರ್ಮಾನ. ವಿ ಆರ್ ಓಪನ್, ಡಿಸೈಡ್ ಆಗ್ಬಿಡ್ಬೇಕಾಗಿತ್ತು. ವಿ ಆರ್ ಓಪನ್, ನಾವು ತಡೆಯಲ್ಲ ಅದನ್ನು. ನೋಟಿಸ್ ಕೊಡಬೇಡಿ, ತನಿಖೆ ಆಗ್ತಾ ಇದೆ, ಏನಕ್ಕೆ ಆಗಲಿ. ಈಗ ಹೌದು, ಅಯೋಧ್ಯೆ ರಾಮ ಮಂದಿರ ಭದ್ರನೇತ ಹುಂಡಿ ಮೇಲೂ ಪರಿಣಾಮ ರಾಜ್ಯದ ಮೇಲೂ ಬೀರಿದೆ. 19 ಮಾರ್ಗಸೂಚಿನ ಹಾಕಿದ್ದಾರೆ. ಹಣ ಎಣಿಕೆ ಮಾಡುವಾಗ ಹೇಗೆ, ಎತ್ತ, ಏನೇನು ಮಾಡಬೇಕು ಅಂತ. ಸೂಕ್ತ ಜಾಗ ಗುರುತಿಸಿ ಎಲ್ಲರಿಗೂ ಕಾಣೋ ಥರ ಹುಂಡಿನ ಅಳವಡಿಸಿ, ಸೂಕ್ತ ಭದ್ರತೆ ಇಟ್ಕೊಳ್ಳಿ. ಹುಂಡಿಗಿರೋ 4 ದಿಕ್ಕಿನಿಂದ CCTV ಕ್ಯಾಮ್ರಾಗಳೆಲ್ಲ ಕರೆಕ್ಟಾಗಿ ಹಾಕ್ಕೊಳ್ಳಿ. ಇದು ನನ್ನ ಪ್ರಕಾರ ಗುಡ್ ಒನ್. ಇದು ಮುಜರಾಯಿ ವಿಭಾಗದಲ್ಲಿ ಜಿಲ್ಲಾಧಿಕಾರಿಗಳು ಉಪವಿಭಾಗದ ಕಚೇರಿನ ಮುಜರಾಯಿ ವಿಭಾಗದಲ್ಲಿ ಸದರಿ ಕ್ಯಾಮ್ರಾಗಳನ್ನು ಮಾನಿಟರ್ ಮಾಡಬೇಕು ಅಂತಿರೋದು. ಮತ್ತು CCTV ಕ್ಯಾಮ್ರಾ DC, ಪೊಲೀಸ್ ಅಧೀಕ್ಷಕರು ಮತ್ತು ಪೊಲೀಸ್ ಠಾಣೆ ಸಂಪರ್ಕಕ್ಕೆ ಏನೋ ಕೊಡೋದು ಅಂತಿದೆಯಲ್ಲ, ಅದರ ಇದಕ್ಕೆ ಅದು ರೆಕಾರ್ಡ್ ಆಗೋಂಗೆ ಮಾಡಿ. ಮೇನ್ ಸರ್ವರ್ನಲ್ಲಿ ಎಲ್ಲಿದೆಯೋ ಅಲ್ಲಿ ಎಲ್ಲೋ ಒಂದು 2 ಕಡೆ ಅದು ರೆಕಾರ್ಡ್ ಆಗಲಿ ಅದು. ಹೌದು. ಯಾಕಂದರೆ ನಾಳೆ ಒಂದು ದೇವಸ್ಥಾನದಲ್ಲಿರೋದಕ್ಕೆ ಇದರಲ್ಲಿದ್ದರೆ ಅದೇನೋ VCR, VDR ಏನೋ ಇಟ್ಕೊತಾರೆ, DVR ಏನೋ ಇಟ್ಕೋತಾರೆ, ಅದ್ರಲ್ಲಿ ಡಿಲೀಟ್ ಆಗ್ಬಿಡ್ತು ಅಂದ್ಬಿಡ್ತಾರೆ ಕಳ್ಳರು. ಕರೆಕ್ಟಾಗಿ ಆ ಟೈಮ್ದು ಡಿಲೀಟ್ ಆಯಿತು ಅಂತಾರೆ ಇವರು, ಅಂಥ ಕಳ್ಳರು ಇವರು. ಅದಕ್ಕೆ ಅದನ್ನು ಇನ್ನೊಂದು ಕಡೆ ಡೂಪ್ಲಿಕೇಟ್ ರೆಕಾರ್ಡ್ ಆಗೋಂಗೆ ಮಾಡಿ. ಈಗಿರೋ ಸಿಸ್ಟಮ್ ಪ್ರಕಾರ ಎಲ್ಲ DC ಆಫೀಸ್ನಲ್ಲಿ ಆಗುತ್ತೆ ಸರ್. ಎಲ್ಲಿ ಬೇಕಾದರೂ ಆಗಲಿ, ಒಟ್ಟಲ್ಲಿ ಬೇರೆ ಕಡೆ ರೆಕಾರ್ಡ್ ಆಗಬೇಕು, ಅದು ಡಿಲೀಟ್ ಆಗಬಾರ್ದು ಅಷ್ಟೇ ಹೇಳ್ತಿರೋದು. ಆಮೇಲೆ ಒಂದು ಜನನ ಯೂಸ್ ಮಾಡಬೇಡಿ. ಪೊಲೀಸ್ ಸರ್ಕಾರಿ ನೌಕರರು ಅವರು ಇವ್ರನ್ನೆಲ್ಲ ನೋಡಿ, ಸರ್ಕಾರಿ ನೌಕರರು ಅಂದ ತಕ್ಷಣ ಏನು ಶುದ್ಧ ಹಸ್ತರು, ಸತ್ಯ ಹರಿಶ್ಚಂದ್ರನ ಮೊಮ್ಮಕ್ಕಳು ಅಂತ ಯಾವನು ಇಲ್ಲಿ ಹೇಳೋಕ್ಕಾಗ್ತಾ ಇಲ್ಲ. ಎಲ್ಲ ಅವನ ಮೇಲೂ ಕಣ್ಣಿಡಬೇಕೆ. ಸರ್ಕಾರಿ ಹರಿಶ್ಚಂದ್ರ ಕಾಸು ತಿನ್ನಲ್ವ, ಹೆಸ್ಗೆ ತಿನ್ನಲ್ವಂತ ಯಾರುವೆ ತಿಂದೇ ಇದ್ದವ್ರು ಇರ್ಬೋದು, ಅವ್ರನ್ನ ಕರ್ಕೊಂಬರೋದು ಇಲ್ಲಿಂದ. ನನ್ನನ್ನು ಕೇಳಿದ್ರೆ ವಿಪರೀತ ಭಕ್ತಿ ಇರೋ ಭಕ್ತಾದಿಗಳೇ ಅಲ್ಲಿ ಮುಟ್ಟಲ್ಲ, ಅವರೇ ಬೆಟ್ರು. ಹೌದು. ಈ ತಿರುಪತಿನಲ್ಲಿ ಸೇವೆಗೆ ಅಂತಾನೆ ಹೆಸರು ಬರೆಸ್ಕೊಂಡು ವರ್ಷಕ್ಕೆ 3 ದಿನ ಅಂತನೋ 4 ದಿನನೋ ಹೋಗ್ತಾರೆ ಭಾಳ ಜನ. ಶ್ರಮದಾನ ಮಾಡ್ತೀವಿ ಅಂತ ಹೋಗ್ತಾರೆ. ಅವರೇ ಸ್ಟ್ರಿಕ್ಟು. ಹೌದು. ಅವರು ದೇವ್ರಿಗೋಸ್ಕರ ಹೋಗ್ತಿರೋರು, ಸಂಬಳಕ್ಕೋ ಮತ್ತೊಂದಕ್ಕೋ ಹೋಗ್ತಿರೋರು ಅಲ್ಲ. ಅವರೇ ಬೆಟ್ರು. ಹೌದು ನನ್ನ ಪ್ರಕಾರ. ಅಂದರೆ ಆ ಥರ ಸಿಕ್ಕಿದ್ರೆ ಏನೋ ಇದು ಕಳ್ಳತನ ಆಗಿಬಿಟ್ರೆ ಅಧಿಕಾರಿ, ತಾಲೂಕು ಮಟ್ಟದ ಅಧಿಕಾರಿ ಎಲ್ಲ ನೇರ ಹೊಣೆಯಿಂದ. ಇದು ಸೇಮ್ ಅಪ್ಪ ಓಲ್ಡ್ ಸ್ಟೋರಿ. ಏನಾರು ಆಗಿಬಿಟ್ರೆ DCA ಹೊಣೆ, SPA ಹೊಣೆ ಅಂತ ಬುರುಡ ಬಿಡಲ್ವ ಚೀಫ್ ಮಿನಿಸ್ಟರ್ಗಳು ವಿಧಾನಸೌಧದಲ್ಲಿ ಮೀಟಿಂಗ್ ಕರೆದ್ಬಿಟ್ಟು. ಸೇಮ್ ಇದು. ಹಂಗಾಗಿ ನಮ್ಗೆ ಇದು ಬೇಡ, ಮಿಕ್ಕಿದೆಲ್ಲ ಫಾಲೋ ಮಾಡಿ. ಕೆಲವು ಸಲಹೆಗಳೆಲ್ಲ ನೀವೇ ಹೋದವರ ಹೇಳಿದ್ರಿ ಸರ್. ಆಯ್ತು, ಅದನ್ನೇ ಫಾಲೋ ಮಾಡಿ. ಅವ್ರಿಗೂ ಗೊತ್ತಿದೆ, ಏನು ಅವ್ರೇನು ಬಕ್ರಾಗಳಲ್ಲ, ಮಾಡ್ತಾರೆ. ಇನ್ನು ಕರ್ನಾಟಕದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಈ ಪರಿಷ್ಕರಣೆನ ರಾಜ್ಯ BJP ಅವರು ತೀವ್ರವಾಗಿ ವಿರೋಧ ಮಾಡ್ತಾ ಇದ್ದಾರೆ. ಆದರೆ ಮಹಾರಾಷ್ಟ್ರದಲ್ಲಿ ಅವ್ರದೇ ಸರ್ಕಾರ ಇದೆಯಲ್ಲ, ಅಲ್ಲಿ ಅವರು ಲಾಡ್ಕಿ ಬಹೀನ್ ಯೋಜನೆಯ ಪರಿಷ್ಕರಣೆಯನ್ನು ಮಾಡ್ತಾ ಇದ್ದಾರೆ. 92 ಲಕ್ಷ ಮಹಿಳೆಯರನ್ನು ಯೋಜನೆಯಿಂದ ಅಲ್ಲಿ ಕೈಬಿಟ್ಟಿದ್ದಾರೆ. ಗರಿಷ್ಠ 2.43 ಕೋಟಿ ಫಲಾನುಭವಿಗಳ ಪೈಕಿ 38% ಡಿಲೀಟ್ ಆಗಿದೆ. RTI ದಾಖಲೆಗಳ ಪ್ರಕಾರ ಅದೇ KYC ಮಾಡಿ ವಾರ್ಷಿಕ ಆದಾಯ, ಸರ್ಕಾರಿ ನೌಕರರು, ಒಂದೇ ಕುಟುಂಬದ 2 ಫಲಾನುಭವಿಗಳು ಎಲ್ಲರನ್ನ ಮಾಡಿ ಕೈ ಬಿಟ್ಟಿದ್ದಾರೆ. ಈ ಮಧ್ಯೆ ರಾಹುಲ್ ಗಾಂಧಿ ವಿದೇಶ ಪ್ರವಾಸದ ಬಗ್ಗೆ BJP IT ವಿಭಾಗದ ಮುಖ್ಯಸ್ಥ ಅಮಿತ್ ಮಾಳವಿಯಾ ಅವರು ಮತ್ತೆ ಪ್ರಶ್ನೆ ಮಾಡಿದ್ದಾರೆ. 22ನೇ ತಾರೀಕಿಂದ ಜುಲೈ 13ನೇ ತಾರೀಕಿನ ತನಕ ಇವರು ಹೋಗಿದ್ರಲ್ಲ ಫಾರಿನ್ ಟ್ರಿಪ್ಗೆ, ಇದು ನಿಗೂಢವಾಗಿದೆ. ಎಲ್ಲಿಗೆ ಹೋಗಿದ್ರು, ಯಾರನ್ನು ಭೇಟಿಯಾದರು, ಅವ್ರ ಪ್ರಯಾಣ ಮತ್ತು ವಾಸ್ತವ್ಯವನ್ನು ಯಾರು ಆರ್ಗನೈಸ್ ಮಾಡಿದ್ರು, ಉತ್ತರ ಕೊಡಿ ಅಂತೆಲ್ಲ ಕೇಳಿದ್ದಾರೆ. ಅಲ್ಲ, ನೀವು ಪೊಲಿಟಿಕಲಿ ಏನು ಬೇಕಾದ್ರೂ ಕೇಳ್ಕೊಳ್ಳಿ, ಲಾಡ್ಲಿ ಬೆಹನ್ ಥರ. ಕರ್ನಾಟಕ ಅದು ಮಹಾರಾಷ್ಟ್ರ ರೀ, ನಾವು ನನ್ಗೆ ಯಾಕೆ ಕೇಳ್ತೀರಿ? ಮತ್ತು ನೀವು ಹೇಳ್ದಂಗೆ ಕಾಂಗ್ರೆಸ್ನವ್ರು ಹೇಳಲ್ವಾ? ಹೌದು, ಮತ್ತೆ ಅವರು ಅಷ್ಟೇ. ಮತ್ತೆ ನೀವು ಹೇಳಲ್ವಾ? ಅಲ್ಲಿ ಮಾಡಿ, ಅದು ನಮ್ಗೆ ಗೊತ್ತಿಲ್ಲ, ನಮ್ದು ಹೇಳಿ ಅಂತ ನೀವು ಮಾಡಲ್ವಾ? ಅಲ್ಲೊಂದು ಇಲ್ಲೊಂದು ಮಾಡಲ್ವಾ ನೀವು? ಹೌದು. ಎಷ್ಟು ಸರಿ ತೋರಿಸ್ಲಿ ನಿಮಗೆ? ಹಾಗಾಗಿ ಅದು ನನಗೆ ಸಾಮಾನ್ಯವಿಲ್ಲ. ಯಾರು ನ್ಯಾಯಬದ್ಧವಾಗಿ ಹೋಗಬೇಕೋ ಅವ್ರಿಗೆ ಹೋಗಬೇಕು ಅನ್ನೋದು ಅಷ್ಟೇ ನಂದು ಮೊದಲನೇ ದಿನದಿಂದ ವಾದ. ಹೌದು. ನ್ಯಾಯಬದ್ಧ ಅಲ್ಲದಿದ್ದವ್ರಿಗೆ ಜನರದ್ದು ಟ್ಯಾಕ್ಸ್, ಕಷ್ಟಪಟ್ಟು ದುಡ್ದು ಕೊಟ್ಟಿರೋ ಟ್ಯಾಕ್ಸಿನ ಹಣ ಹೋಗಿ ಕೂಡ್ತು. ಅರ್ಹರನ್ನು ಗುರುತಿಸ್ತು ಅಷ್ಟೇ. ನೀವು ಕಾಂಗ್ರೆಸ್ನವ್ರಿಗೆ ನಮ್ಮ ಕರ್ನಾಟಕದಲ್ಲಿ ಕೋಪ ಏನು ಅಂದರೆ ಬುರುಡೆ ಬಿಟ್ಕೊಂಬಂದ್ರಲ್ಲ, ಅದಕ್ಕೆ ಹೇಳಿದ್ದು ನಾನು. ಎಲ್ಲರಿಗೂ ನಿನ್ಗೆ ತಗ ಅನ್ಕೊಂಡು ಬಂದಿದ್ರಲ್ಲ ಬುರುಡೆ ಬಿಟ್ಕೊಂಡು, ಅವತ್ತು ಬಡ್ಕೊಂಡ್ವಿ ಕೇಳಲಿಲ್ವಲ್ಲ ಅನ್ನೋದಷ್ಟೇ ನಮ್ಮ ಕೋಪ. ಹಾಗಾಗಿ ನೀವು ಅದಕ್ಕೆ ಜವಾಬ್ದಾರರೇ.
ಹೌದು. ನೀವು ಜನರನ್ನು ಮೂರ್ಖರನ್ನಾಗಿಸಿದಿರಿ. ಅವತ್ತು ಅಧಿಕಾರಕ್ಕೆ ಬರುವ ಆತುರದಲ್ಲಿ ಇಲ್ಲ ಸಲ್ಲದ ಸುಳ್ಳುಗಳನ್ನು ಜನರಿಗೆ ಹೇಳಿದಿರಿ ಕಾಂಗ್ರೆಸ್ನವರು, ಅನುಮಾನವಿಲ್ಲ. ಈಗ ಅದ್ರ ರಿಪೇರಿ. ಹೌದು, ನಾವು ಅಂದು ಸುಳ್ಳುಗಾರರಾಗಿದ್ವಿ, ಇವತ್ತು ಸತ್ಯವಂತರಾಗಲು ಹೊರಟಿದ್ದೇವೆ ಅಂತಂದ್ರೆ ಓಕೆ. ಇನ್ನು ರಾಹುಲ್ ಗಾಂಧಿದು ಅವ್ರು ಫಾರಿನ್ಗೆ ಹೋಗಿದ್ರೆ ಎಲ್ಲಿಗೆ ಹೋಗಿದ್ದಾರೆ ಅನ್ನೋದು ಸ್ಟ್ಯಾಂಪ್ ಆಗಿರತ್ತಲ್ವಾ, ಕೇಂದ್ರ ಸರ್ಕಾರಕ್ಕೆ ಗೊತ್ತಾಗಲ್ವಾ? ಗೊತ್ತಾಗಲ್ಲ ಖಂಡಿತ. ಆ ದೇಶಕ್ಕೆ ಹೋದ ಮೇಲೆ ಅವ್ರು ಎಲ್ಲಿಗೆ ಹೋಗ್ತಾರೆ ಅನ್ನೋದು ನಿಮಗೆ ಯಾಕೆ ಹೇಳಬೇಕು? ಅವ್ರ ಪರ್ಸ್ನಲ್ ಅದು ಅವ್ರ ಪರ್ಸನಲ್ ಅಪ್ಪ. ಹೌದು, ನಿಮಗೆ ಯಾಕೆ ಹೇಳಬೇಕು ಅದನ್ನು? ಅವ್ರಿಷ್ಟ. ಹಾಂ, ಅವ್ರು ಎಲ್ಲಿಗೋ ಹೋಗಿರ್ತಾರೆ ಅಂತ ಇಟ್ಕೊಳ್ಳೋಣಪ್ಪ. ಯಾವುದೊಂದು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಬಂದ್ರು ಅಂತ ಇಟ್ಕೊಳ್ಳೋಣಪ್ಪ, ಸುಮ್ಮನೆ ಹೋಗಿರಲ್ಲ ಅವರು, ಅದು ಬೇರೆ ವಿಚಾರ. ಇಟ್ಕೊಳ್ಳೋಣಪ್ಪ. ನಿಮ್ಗೆ ಯಾಕೆ ಹೇಳಬೇಕು ಅದನ್ನು? BJP ಲೀಡ್ರ್ಗಳಿಗೆ ಯಾರು ಟೂರ್ ಹೋಗ್ತಿರಲ್ಲ, ಫ್ರಾನ್ಸ್ಗೆ, ಪ್ಯಾರಿಸ್ಗೆ, ಇನ್ನೊಂದು ಕಡೆ ಎಲ್ಲೆಲ್ಲಿ ಹೋಗಿದ್ದೀರಿ ಅಂತ ಹೇಳ್ತೀರಾ ನೀವು? ಇಲ್ಲ, ನನಗೇನಂಗೆ ಅನ್ಸಲ್ಲಪ್ಪ. ಅವ್ರು ಯಾವ ದೇಶಕ್ಕೆ ಹೋಗಿದ್ದಾರೆ ಅನ್ನೋದು ನಿಮಗೆ ಗೊತ್ತೇ ಇರುತ್ತಪ್ಪ. ಸ್ಟ್ಯಾಂಪ್ ಆಗಿರುತ್ತೆ. ಸ್ಟ್ಯಾಂಪ್ ಆಗಲ್ವಾ ಪಾಸ್ಪೋರ್ಟಲ್ಲಿ? ಏನು ಪುಕಟೆ ಹೋಗ್ಬಿಡ್ತಾರ ಹಂಗೇನೆ? ಎಸ್, ಒಂದು ವಿರಾಮ ತಗೊಂಡು